ಹಾಯ್ ಸ್ನೇಹಿತರೆ, ನಾನು ಹೊಸದಾಗಿ ಯೂಟ್ಯೂಬ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಚಾನಲ್ ಇದೆ MS ವ್ಲಾಗರ್ ಅಂಥೇಳಿ. ಎಲ್ಲ ಯೂಟ್ಯೂಬರ್ಸ್ಗಳ ಪ್ರೇರಣೆಯಿಂದ ಮಾಡ್ತಾಯಿದ್ದೀನಿ, ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಅತಿ ಅಮೂಲ್ಯ. ಏನೇ ಒಂದು ತಪ್ಪುಗಳಿದ್ದರೆ ದಯವಿಟ್ಟು ತಿಳಿಸಿ. ಈಗ ನನ್ನ ಊರು ತಾಳಗುಪ್ಪ, ಸಾಗರ ಹತ್ರ ತಾಳಗುಪ್ಪ ಜೋಗ್ ಫಾಲ್ಸ್ ರೋಡಲ್ಲಿ ಸಿಗುತ್ತೆ. ನೀವು ಸಾಗರದಿಂದ ತಾಳಗುಪ್ಪ ಸೈಡ್ ಬರೋದಾದರೆ ಲೆಫ್ಟ್ ಸೈಡಲ್ಲಿ ಒಂದು ಮರ್ತೂನ್ ಅನ್ನೋ ಗ್ರಾಮಕ್ಕೆ ಹೋಗುವಂಥ ಒಂದು ರೋಡ್ ಇದೆ. ಆ ರೋಡು ಪಕ್ಕದಲ್ಲಿ ಇಲ್ಲಿ ನೋಡ್ಬೋದು ನೀವು, ಸುತ್ತಲೂ ಹಚ್ಚ ಹಸಿರು. ಎಷ್ಟು ಪೀಸ್ ಆಗಿದೆ ಅಂದರೆ, ಸಂಜೆ ಟೈಮ್ ನೀವು ಈವ್ನಿಂಗ್ ಈಗ ಕರೆಕ್ಟಾಗಿ ಒಂದು 6:30 ಟೈಮ್ ಆಗಿದೆ, 6:15. ಒಂದು 5 ಗಂಟೆ ಮೇಲೆ ಬಂದರೆ ಎಷ್ಟು ಪೀಸ್ ಆಗಿರತ್ತಂದರೆ ನೀವು ಆರಾಮಾಗಿ ವಿಶ್ರಾಂತಿ, ನೆಮ್ಮದಿ ಎಷ್ಟು ಅನಿಸುತ್ತೆ ಅಂದರೆ, ಏನೇ ಒಂದು ನೋವಿದ್ರೂ ಅದನ್ನು ಮರ್ತಿ ಹೋಗ್ಬೋದು. ಇಲ್ಲಿ ನೋಡ್ಬೋದು ಸೂರ್ಯ ಮುಳುಗ್ತಿದೆ, ಸೂರ್ಯಾಸ್ತ ಆಗ್ತಾಯಿದೆ. ಎಷ್ಟು ಹಚ್ಚ ಹಸಿರು ಇದೆ ಅಂದರೆ ನೋಡಿ. ಇಲ್ಲಿ ಯಾವುದೇ ರೀತಿಯಾದಂಥ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟು ಫೋಟೋಸ್ ಎಲ್ಲ ಮಾಡ್ತಾರೆ. ಇಲ್ಲಿ ಗದ್ದೆ ಕೂಡ ಇದು ಮಾಡಿದ್ದಾರೆ, ಚೆನ್ನಾಗಿ ಬೆಳೆದಿದ್ದಾರೆ. ನೋಡ್ಬೋದು, ಅದು ನ್ಯಾಷನಲ್ ಹೈವೇ 69 ನೋಡ್ಬೋದು, ಮೇನ್ ರೋಡ್ ಅದು. ಇದಕ್ಕೆ ಗ್ರಾಮಕ್ಕೆ ಹೋಗುವಂಥ ದಾರಿ ಇದು. ಇದು ಮರ್ತೂರು ಗ್ರಾಮಕ್ಕೆ ಹೋಗುವಂಥ ದಾರಿ. ಆ ದಾರಿ ಮೇಲೆ ನಿಂತ್ಕೊಂಡಿದ್ದೀನಿ. ನನ್ನ ಊರಿದು. ಮೊದಲ ಪ್ರಯತ್ನದಲ್ಲೇ ನಮ್ಮ ಊರು ಸೌಂದರ್ಯ ಬಗ್ಗೆನೇ ತೋರಿಸೋಣ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಇಲ್ಲಿಂದ ಜೋಗ್ ಫಾಲ್ಸ್ ಕೂಡ ಹತ್ತಿರ ಇದೆ, ಕೇವಲ ಒಂದು 13-14 ಕಿಲೋಮೀಟ್ರ್ ಆಗುತ್ತೆ. ಆ ರೋಡು ಹೋಗುವ ದಾರಿಯಲ್ಲೇ ಸಾಗರದಿಂದ ಬರುವವರಿಗೆ ಈ ಲೆಫ್ಟ್ ಸೈಡಲ್ಲಿ ಕಾಣುತ್ತೆ. ಒಮ್ಮೆ ನೋಡಿ, ಫೋಟೋಶೂಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಫೋಟೋಶೂಟ್ ಬಗ್ಗೆ ಕ್ರೇಜ್ ಇರೋರೆಲ್ಲ ಒಂದ್ಸಲಿ ಟ್ರೈ ಮಾಡ್ಬೋದು. ಇಲ್ಲೆಲ್ಲ ಗದ್ದೆಗೆ ಇಳಿಬಾರ್ದಂತ ಬೇಲಿ ಕಟ್ಟಿದ್ದಾರೆ, ಒಳ್ಳೆಯದು. ಯಾಕಂದರೆ ಸೌಂದರ್ಯ ಅವರು ಪಾಪ ಕಷ್ಟಪಟ್ಟು ಮಾಡಿರ್ತಾರೆ ಮತ್ತು ಬೆಳೆದಿರ್ತಾರೆ. ಅದನ್ನೆಲ್ಲ ಒಬ್ಬರು ಹಾಳು ಮಾಡೋದು ಬೇಡ ಅಂಥೇಳಿ ಮಾಡಿದ್ದಾರೆ, ಒಳ್ಳೆಯದು. ನೋಡ್ಬೋದು, ಬೇಲಿ ಎಲ್ಲ ಕಟ್ಟಿದ್ದಾರೆ. ಮತ್ತು ಯಾವುದೇ ರೀತಿ ಕರೆಂಟ್ ಇಲ್ಲ ಸದ್ಯ. ಸುಮ್ಮನೆ ಒಮ್ಮೆ ಬೇಲಿ ಕಟ್ಟಿಟ್ಟಿದ್ದಾರೆ, ನೋಡ್ಬೋದು ನೀವು. ನೋಡಿ, ಈ ಬದಿನೂ ನೋಡಿ, ಇಲ್ಲೂ ಕೂಡ ಅಷ್ಟೇ, ಫುಲ್ಲು ಸುತ್ತ ಹಚ್ಚ ಹಸಿರು. ಎರಡೂ ಬದಿನೂ ಇದೆ. ಈಗ ನ್ಯಾಷನಲ್ ಹೈವೇ 69 ಏನಿದೆ, ಆ ಹೈವೇ ರೋಡು, ಮೇನ್ ರೋಡು ಅಕ್ಕಪಕ್ಕ ಎರಡೂ ಬದಿನೂ ಫುಲ್ಲು ಹಚ್ಚ ಹಸಿರಿದೆ, ನೀವು ನೋಡ್ಬೋದು. ಸ್ನೇಹಿತರೆ, ಇದೊಂದು ಸಣ್ಣ ವೀಡಿಯೋ, ನನ್ನ ಒಂದು ಡೆಮೋ ವೀಡಿಯೋ ಅಂತ ಹೇಳ್ಬೋದು. ಅಂದರೆ ನನ್ನ ಒಂದು ಸಣ್ಣ ಪ್ರಯತ್ನ ಹೊಸದಾಗಿ ಮಾಡ್ತಿರೋದ್ರಿಂದ ಏನೇ ಒಂದು ತಪ್ಪಿದರೆ ದಯವಿಟ್ಟು ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನೊಂದು ಸಪೋರ್ಟ್ ಮಾಡಿ ಸ್ನೇಹಿತರೆ.